ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮನವಮಿಗೆ ನಾವು ಕೋಸಂಬರಿ ಮತ್ತು ಮಜ್ಜಿಗೆ ಪಾನಕ ಎಲ್ಲ ಮಾಡ್ತೀವಲ್ವ. ಸೊ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬೇಸಿಗೆಯಲ್ಲಿ ಬೆಲ್ಲ ಯೂಸ್ ಮಾಡೋದ್ರಿಂದ ತಂಪು ಕೊಡುತ್ತೆ. ಸೊ ಹಾಗೆ ರಾಮನವಮಿಗೆ ಯಾಕಪ್ಪ ನಾವು ಕೋಸಂಬರಿ ಮತ್ತು ಪಾನಕ ಎಲ್ಲ ಮಾಡ್ತೀವಿ ಅಂತಂದರೆ ಇದೇ ಕಾರಣಕ್ಕೆ ಹೀಟೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಬೆಲ್ಲ ಯೂಸ್ ಮಾಡ್ತೀವಿ. ಸೊ ಲೆಮನ್ನು ಅಷ್ಟೇ, ನಿಂಬೆಹಣ್ಣಿಂದ ತುಂಬ ಸಿಟ್ರಿಕ್ ಆ್ಯಸಿಡ್ ಎಲ್ಲ ಇದೆ. ಸೊ ಹಾಗಾಗಿ ಅದನ್ನು ಸಹ ನಾವು ಯೂಸ್ ಮಾಡ್ತೀವಿ. ನಾನಿಲ್ಲಿ ಪಾನಕಕ್ಕೆ ಬೇಕಾಗಿರುವಂಥ ಐಟಮ್ಸ್ ನೋಡ್ಕೊಳ್ಳೋಣ. ಏಲಕ್ಕಿ 2 ತೊಗೊಂಡಿದ್ದೀನಿ, ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ, ಸೊ ಹಾಗಾಗಿ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಇತ್ತಂದರೆ ಜಾಸ್ತಿ ತೊಗೊಳ್ಳಿ. ಮತ್ತು ಕರ್ಬೂಜದಲ್ಲೂ ಸಹ ಮಾಡ್ತಾರೆ. ಸೊ ನಾನು ಕರ್ಬೂಜದಲ್ಲೇ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ಕೊಡ್ತೇನೆ. ಈಗ ಬೆಲ್ಲ ಮತ್ತು 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಮಾಡಲಿಕ್ಕೆ ನಾನೀಗ 1 ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1/4 ಲೀಟ್ರಷ್ಟು ನೀರು ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಹೇಳಿದ್ನಲ್ವ ಜಾಸ್ತಿ ಮಾಡ್ತಾಯಿಲ್ಲ ನಾನು ಅಂತ ಹೇಳಿ. ಸೊ ಜಸ್ಟ್ 2 ಲೋಟ ಅಷ್ಟೇ ಮಾಡ್ತಾಯಿದ್ದೀನಿ, 2 ಕುಡಿಯೋಷ್ಟು. ಸೊ ನೋಡಿ, ಬೆಲ್ಲನ ಸೇರಿಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿದೆ. ನಿಮಗೇನಾದರೂ ಬೆಲ್ಲದಲ್ಲಿ ಕಲ್ಲು ಇರುತ್ತೆ ಫ್ರೆಂಡ್ಸ್, ಕಲ್ಲು ಆ ಥರ ಏನಾದರೂ ಇದೆ ಅಂತ ಅನಿಸಿದರೆ ನೀವು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಸೋಸ್ಕೊಳ್ಳಿ ಇದನ್ನು. ಸೊ ನಮಗೆ ಬೆಲ್ಲ ಚೆನ್ನಾಗಿದೆ. ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ನಮಗೆ ಇದರ ಅವಶ್ಯಕತೆ ಇರಲ್ಲ, ಈ ಥರ ಕಲಸೋ ಅವಶ್ಯಕತೆ ಇರಲ್ಲ. ಸೊ ಪುಡಿ ಕಡಿಮೆ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ನೀರಲ್ಲಿ 1-2 ನಿಮಿಷ ಕಲಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ನೋಡಿ. ಈ ಟೈಮಲ್ಲಿ ನಾನು ಲೆಮನ್ ಸೇರಿಸ್ಕೊತಾ ಇದ್ದೀನಿ. ಲೆಮನ್ನು ನೀವು ಜಾಸ್ತಿನೂ ಬೇಕಾದರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಲೆಮನ್ ಸೇರಿಸ್ಕೊಂಡಾಯಿತು. ಈಗ ಏಲಕ್ಕಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಸೊ ಅದನ್ನು ಸಹ ಸೇರಿಸ್ಕೊಂಡು 1 ರೌಂಡು ಮಿಕ್ಸ್ ಕೊಡೋಣ. ನೋಡಿದ್ರಲ್ವ, ರುಚಿಕರವಾದಂಥ ಪಾನಕ ರೆಡಿ ಆಯಿತು. ಸೊ ಹೆಮ್ಮೆಯಾಗಿರುತ್ತೆ. ಈಗ ನಾನು ನೀರು ಮಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಾನಕ ರೆಡಿ ಆಗಿದೆ. ಇದನ್ನು ಸೈಡ್ಗಿಟ್ಟು ನೀರು ಮಜ್ಜಿಗೆ ಮಾಡ್ಕೊಳ್ಳೋಣ. ನೀರು ಮಜ್ಜಿಗೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಗ್ಯಾಸ್ಟ್ರಿಕ್ ಇರೋರು ಸಹ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಆ ಗ್ಯಾಸ್ಟ್ರಿಕ್ಕು ಸಹ ಹೋಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನೋಡ್ಕೊಳ್ಳೋಣ. ನಾನಿಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು, ಇದು ಜೀರಿಗೆ 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆ ಕೊಡ್ತಾಯಿಲ್ಲ. ಮತ್ತು ಸ್ವಲ್ಪ ಶುಂಠಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಸೊ ಈಗ ಇದನ್ನೆಲ್ಲ ಸೇರಿಸಿ ಜಜ್ಕೊಳ್ಳೋಣ. ನಾವು ಒಂದು ಕಲ್ಲು ತೊಗೊಂಡು ನೋಡಿ ಚಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಕರಿಬೇವು, ಜೀರಿಗೆ, ಶುಂಠಿ ಇಷ್ಟನ್ನು ಸೇರಿಸಿ ನಾವು ಕಲ್ಲಲ್ಲಿ ಈ ಥರ ಜಜ್ಕೊಳ್ಳೋಣ. ನೀವು ಮನೇಲಿ ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಸೊ ಜಾಸ್ತಿ ಬೇಡ, ನೋಡಿ ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಒಂದು ಬೌಲ್ಗೆ ಸೇರಿಸಿ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬಿಡೋಣ. ಇದು ಏನಕ್ಕಂದರೆ ಸ್ವಲ್ಪ ರಸ ಇರುತ್ತಲ್ವ ಅದರಲ್ಲಿ, ಅದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಆಗಲಿ. ಒಂದು 5 ನಿಮಿಷ ಬಿಡೋಣ ಇದನ್ನಿಗೆ. ಇದು ಮಜ್ಜಿಗೆ, ನಾನು ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ. ಕೆಲವರು ಮಿಕ್ಸಿ ಜಾರ್ಗೆಲ್ಲ ಹಾಕಿ ರೆಡಿ ಮಾಡ್ತಾರೆ. ಸೊ ನಾನು ಹಾಗೆ ಸ್ವಲ್ಪ ನೀರೆಲ್ಲ ಸೇರಿಸಿ, ನಿಮಗಿನ್ನೂ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ, ನಾನು ಈ ಹದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಅಂದರೆ 1 ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ನಾನು. ಈಗ ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಳ್ಳೋಣ. ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. 1 ರೌಂಡು ಮಿಕ್ಸ್ ಕೊಟ್ಟಾಯಿತು. ಸೌಟನ್ನ ಸೈಡಿಗೆ ತಗೊಂಡು ಈಗ ನಾವು ಇದನ್ನು ಆಗಲೇ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಈಗ ಸೋಸ್ಕೊಳ್ಳೋಣ. ಈ ಥರ ಸೋಸಿ ಹಾಕೋದ್ರಿಂದ ಕರಿಬೇವಿನ ಸೊಪ್ಪು ಎಲ್ಲ ಬಾಯಿಗೆ ಸಿಗದೇ ಇರುತ್ತೆ. ಶುಂಠಿ ಎಲ್ಲ ನಾವು ಜಜ್ಜಿರ್ತೀರಲ್ವ, ಸೊ ಅದು ರಸ ಎಲ್ಲ ಹಿಡಿದಿರುತ್ತೆ. ಇದನ್ನು ಮಾಡಿದ ತಕ್ಷಣ ಕುಡಿಯೋದಕ್ಕಿಂತ ಒಂದು 20 ನಿಮಿಷ ಬಿಟ್ಟು ಮತ್ತೆ ಕುಡಿದ್ರೆ ತುಂಬ ರುಚಿ ಇರುತ್ತೆ ಫ್ರೆಂಡ್ಸ್.
ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ವ ರುಚಿಕರವಾದಂತಹ, ನಿಮಗೆ ರುಚಿ ಸಾಕಾಗಿಲ್ಲ ಅಂದರೆ ನೋಡಿಕೊಂಡು ರುಚಿ ಸಹ ಸೇರಿಸ್ಕೊಳ್ಳಿ. ನೋಡಿದ್ರಲ್ವ ರುಚಿಕರವಾದಂಥ ಮಜ್ಜಿಗೆನೂ ಸಹ ರೆಡಿ ಆಯಿತು. ನಾನು ಕೋಸಂಬರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಕೋಸಂಬರಿ ಸಹ ರೆಡಿಯಾಗಿದೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಕೋಸಂಬರಿ ಸಹ ಅಂತೇಳಿ. ಸೊ ಆಲ್ಮೋಸ್ಟ್ ಕೋಸಂಬರಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸಹ ರಿಕ್ವೆಸ್ಟಲ್ಲಿ ಮಾಡಿ ತೋರಿಸ್ಕೊಡ್ತೇನೆ. ನೋಡಿ, ರುಚಿಕರವಾದಂಥ ಕೋಸಂಬರಿ ಹಾಗೆ ರುಚಿಕರವಾದಂತಹ ಪಾನಕ ಮತ್ತು ನೀರು ಮಜ್ಜಿಗೆ ಇಷ್ಟನ್ನು ರೆಡಿ ಆಯಿತು. ರೆಡಿ ಟು ಟೇಸ್ಟ್. ಖಂಡಿತ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ರಾಮನವಮಿ ವಿಶೇಷ ನಮ್ಮ ಮನೆಯಲ್ಲಿ ಇದೇ ಮಾಡ್ತೀವಿ. ಸೊ ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಹೋಳಿಗೆ ಸಹ ಮಾಡ್ತೀವಿ ಕೆಲವರು. ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡಲಿಲ್ಲ ನಾನು, ಬಟ್ ನೋಡೋಣ ಹಬ್ಬದ ದಿವಸ ಆದರೆ ಟ್ರೈ ಮಾಡ್ತೀನಿ. ಖಂಡಿತ ಪ್ರತಿ ವರ್ಷವೂ ಟ್ರೈ ಮಾಡ್ತೇವೆ. ಮತ್ತೊಮ್ಮೆ ಮಗದೊಮ್ಮೆ ಅಡ್ವಾನ್ಸ್ ಶಿವರಾಮನವಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ. ನನಗೆ ಇಷ್ಟು ದಿವಸ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಹೀಗೆ ಮುಂದೆನೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್.